ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಸಾಫ್ಟ್ ಆದ ಜೋಳದ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತೇ ಇದೆ, ಈ ಶುಗರ್ ಪೇಷಂಟು ಅಥವಾ ಕೊಲೆಸ್ಟ್ರಾಲ್ ಪೇಷಂಟ್ ಇದ್ದರೆ ಡಾಕ್ಟ್ರ್ ಅವರಿಗೆ ಅಕ್ಕಿ ಇಡ್ಲಿ ತಿನ್ನಬೇಡ್ರಿ, ಅಕ್ಕಿ ಅವಾಯ್ಡ್ ಮಾಡಿರಿ ಅಂತ ಹೇಳ್ತಾರೆ. ಅಂಥವರಿಗೆ ಒಂದು ಇಲ್ಲಿ ಒಳ್ಳೆ ಸೊಲ್ಯೂಷನ್ ಏನಪ್ಪ ಅಂದ್ರೆ, ನಾವು ಜೋಳನ ಯೂಸ್ ಮಾಡಿಕೊಂಡು ಜೋಳದ ಇಡ್ಲಿ ಮಾಡೋದು ತೋರಿಸ್ತಾ ಇದ್ದೀವಿ. ಅಕ್ಕಿ ಇಡ್ಲಿಗಿಂತನೂ ಸಾಫ್ಟಾಗಿ ಬರ್ತಾವೆ ನೋಡ್ರಿ. ಇಲ್ಲಿ ಅಕ್ಕಿ ಇಡ್ಲಿಗಿಂತನೂ ಸಾಫ್ಟಾಗಿ ಟೇಸ್ಟಿಯಾಗಿ ಬರ್ತಾವೆ ಇವು ಜೋಳದ ಇಡ್ಲಿ. ಎಲ್ಲರೂ ಒಂದು ಸಲ ಮಾಡ್ಕೊಂಡು ನೋಡಿರಿ. ಈಗ ಅದಕ್ಕೆ ಬೇಕಾಗೋ ಸಾಮಗ್ರಿಗಳು: ನೆನೆಸಿದ ಜೋಳ ಮತ್ತು ನೆನೆಸಿದ್ದು ಉದ್ದಿನಬೇಳೆ, ಮೆಂತ್ಯಕಾಳು. 3 ಕಪ್ ಜೋಳ ತೊಗೊಂಡೀವಿ. ಇಲ್ಲಿ ಅದಕ್ಕೆ 1 ಕಪ್ ಉದ್ದಿನಬೇಳೆ ತೊಗೊಂಡೀವಿ. ಇದನ್ನು 6 ಅವರ್ಸ್ ನೆನೆಸಿಟ್ಟು ರುಬ್ಕೋಬೇಕು. ಉದ್ದಿನಬೇಳೆ ನುಣ್ಣಗೆ ರುಬ್ಕೋಬೇಕು, ಬಟ್ ಜೋಳ ತರಿಯಾಗಿ ರವದಂಗೆ ರುಬ್ಕೊಂಡು ಈ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ. ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಸೋಡಾ ಪುಡಿ, ಉಪ್ಪು ಮತ್ತು ಸ್ವಲ್ಪ ಸೋಡಾ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಇಡ್ಲಿ ಹದಕ್ಕೆ ರುಬ್ಕೋಬೇಕು ನೋಡಿ. ಚೆಂದಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಅದು ಮಿಕ್ಸ್ ಆಗೋ ತನಕ, ಉಪ್ಪು ಸೋಡಾ ಪುಡಿ ಮಿಕ್ಸ್ ಆಗೋ ತನಕ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಮಾಡ್ಕೋಬೋದು. ನಾರ್ಮಲ್ ಇಡ್ಲಿ ಮಾಡ್ಕೊಳಕ್ಕೆ ಏನು ಪ್ರೊಸೆಸ್ ಐತಿ, ಸೇಮ್ ಅದ ಪ್ರೊಸೆಸ್. ಇಲ್ಲಿ ಅಕ್ಕಿ ಬದಲಿ ನಾವು ಜೋಳ ಯೂಸ್ ಮಾಡಕತ್ತೀವಿ ಅಷ್ಟೇ. ಸೇಮ್ ಅಕ್ಕಿ ಉದ್ದು ನೆನೆ ಹಾಕಿ 6 ತಾಸು ನೆನೆ ಹಾಕಿ ಏನು ರುಬ್ಬಿ ಓವರ್ ನೈಟ್ ಇಟ್ಟು ಬೆಳಗ್ಗೆ ಇಡ್ಲಿ ಮಾಡ್ತೀವಿ, ಸೇಮ್ ಹಂಗೆ. ಈಗ ಈ ಹಿಟ್ಟನ್ನ ಇಡ್ಲಿ ಪಾತ್ರೆಗೆ ಹಾಕ್ಕೊಳ್ಳೋಣ. ಎಣ್ಣೆ ಹಚ್ಚಿ ಇಡ್ಲಿ ಪಾತ್ರೆಗೆ ಈ ಹಿಟ್ಟನ್ನ ಹಾಕ್ಕೊಳ್ಳೋದು. ಅರ್ಧ ಅಷ್ಟು ಹಾಕ್ಕೋಬೇಕು. ಎಲ್ಲ ಹಿಂಗೆ ಇಡ್ಲಿ ಅಷ್ಟು ಪ್ಲೇಟಿಗೆ ಈ ಹಿಟ್ಟನ್ನ ಹಾಕ್ಕೊಳ್ಳೋದು. ಮಿಕ್ಸ್ ಮಾಡಿದ ಹಿಟ್ಟನ್ನ ಅರ್ಧದಷ್ಟು ಹಾಕ್ಕೊಳ್ಳೋದು. ಯಾಕಂದರೆ ಅದು ಮತ್ತು ಸ್ಟೀಮ್ ಆದಮೇಲೆ ಸ್ವಲ್ಪ ಉಬ್ಬಿ ಮೇಲೆ ಬರ್ತೈತಿ. ಹಾಗಾಗಿ ಅರ್ಧದಷ್ಟು ಹಾಕಬೇಕು, ಫುಲ್ ಹಾಕ್ಕೋಬಾರ್ದು. ಈಗ ನೋಡಿರಿ, ನಮ್ಮ ಜೋಳದ ಇಡ್ಲಿ, ಬಿಸಿ ಬಿಸಿ ಜೋಳದ ಇಡ್ಲಿ ರೆಡಿ ಆಗ್ಯಾವ. ನಾರ್ಮಲ್ ಇಡ್ಲಿ ಹೆಂಗೆ ಬೇಯಿಸ್ತೀವಿ 10 ರಿಂದ 12 ನಿಮಿಷ ಅಷ್ಟೇ ಕುಕ್ ಮಾಡೋದು. ಈಗ ನೋಡಿರಿ, ಜೋಳದ ಇಡ್ಲಿ ರೆಡಿ ಆಗ್ಯಾವ. ಅಕ್ಕಿ ಇಡ್ಲಿಗಿಂತನೂ ಟೇಸ್ಟ್ ಆಗ್ತಾವೆ ಮತ್ತು ಹೆಲ್ತಿಗೂ ಭಾಳ ಚಲೋ. ಮಕ್ಕಳಿಗೆ, ದೊಡ್ಡವರಿಗೆ, ಎಲ್ಲರಿಗೂ ಹೆಲ್ತಿಗೂ ಭಾಳ ಚಲೋ ಇದು. ಒಂದು ಸಲ ಎಲ್ಲರೂ ಮಾಡಿಕೊಂಡು ಟ್ರೈ ಮಾಡಿ ಹೆಂಗಿತ್ತಿದು ಜೋಳದ ಇಡ್ಲಿ ಅಂಥೇಳಿ ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಒಂದು ಉತ್ತಮ ಪುಸ್ತಕ 100 ಸ್ನೇಹಿತರಿಗೆ ಸಮಾನ, ಆದರೆ ಒಬ್ಬ ಉತ್ತಮ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮಾನ ಎನ್ನುವ ನುಡಿಮುತ್ತಿನೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ಸವಿರುಚಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.